ಎಲ್ಲರಿಗೂ ನಮಸ್ಕಾರ. ಅಡುಗೆ ವಿಚಾರ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಮೊಳಕೆ ಕಾಳು ಪಲ್ಯನ ಹೆಂಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಮೊಳಕೆ ಕಾಳನ್ನ ಕ್ಲೀನಾಗಿ ತೊಳೆದಿಟ್ಕೊರಿ. ನಂತರ ಒಲೆ ಮೇಲೆ ಒಂದು ಬಾಣಲಿ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿರಿ. ಅದಾದಮೇಲೆ ಒಗ್ಗರಣೆಗೆ ಸ್ವಲ್ಪ ಕರಿಬೇವು ಹಾಕಿರಿ. ನಂತರ ಏನು ಮಾಡಿರಿ, ಹೆಚ್ಚಿಟ್ಟಿರುವಂಥ ಸಣ್ಣ ಈರುಳ್ಳಿನ ಹಾಕಿರಿ. ಈರುಳ್ಳಿ ಎಲ್ಲ ಬೆಂದ ಮೇಲೆ ನೀವೇನು ಮಾಡಿರಿ, ಹೆಚ್ಚಿಟ್ಟಿರುವಂಥ ಟೊಮೆಟೊನ ಸೇರಿಸ್ಕೊರಿ ಒಗ್ಗರಣೆಗೆ. ಟೊಮೆಟೊರ ಸೇರಿಸ್ಕೊರಿ, ಇಲ್ಲಾಂದ್ರೆ ಹುಣಸೆ ರಸ ಆದ್ರೂ ಹಾಕೋರಿ. ಅದಾದಮೇಲೆ ಒಗ್ಗರಣೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ, ಅರಿಶಿನ ಪುಡಿ ಹಾಕೋರಿ, ನಂತರ ಖಾರ ಹಾಕೋರಿ, ಜಜ್ಜಿಟ್ಟಿರುವಂಥ ಹಸಿ ಖಾರ ಎಲ್ಲ ಒಗ್ಗರಣೆ ಕಲಸಿದ ಮೇಲೆ ಮೊಳಕೆ ಕಾಳನ್ನ ಸೇರಿಸಿ ಸ್ವಲ್ಪ ಒಗ್ಗರಣೆ ಒಳಗೆ ಬೇಯಾಕ್ಬಿಡ್ರಿ. ಒಗ್ಗರಣೆ ಒಳಗೆ ಬೆಂದ ಮೇಲೆ ಮತ್ತೊಂದು ಸರಿ ಪ್ಲೇಟ್ ತೆಗೆದು ಅದಕ್ಕೆ ಸ್ವಲ್ಪ ನೀರು ಸೇರಿಸಿ ಕ್ಲೀನಾಗಿ ಕಾಳೆಲ್ಲ ಬೇಯಿಸ್ಕೊರಿ. ಈ ರೀತಿ ನೀವೇನಾದರೂ ಬೇಯಿಸ್ಕೊಂಡು ಎಲ್ಲ ಮಾಡಿದ ಮೇಲೆ ನಿಮ್ಗೇನಾಗುತ್ತೆ, ಮೊಳಕೆ ಕಾಳು ಪಲ್ಯ ರೆಡಿ ಆಗುತ್ತೆ. ಈ ರೀತಿ ನೀವು ಮೊಳಕೆ ಕಾಳು ಪಲ್ಯ ಚಪಾತಿ ಮತ್ತು ರೊಟ್ಟಿಗೆ ಊಟ ಮಾಡ್ಬೋದು. ಯಾರಿಗೆಲ್ಲ ಈ ವಿಡಿಯೋ ಲೈಕ್ ಆಗೈತಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಧನ್ಯವಾದಗಳು.